ಹರಿ ಓಂ. ವೀಕೆಂಡ್ ವಿತ್ ಶಾಂತಲಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಬನ್ನಿ, ಇಂದು ಕೂಡ ಒಂದು ಮನದಾಳದ ಮಾತನ್ನು ಹಂಚಿಕೊಳ್ಳೋಣ. ನಾವೆಲ್ಲರೂ ಸಾಕಷ್ಟು ಯೋಚನೆ ಮಾಡ್ತೀವಿ. ಈ ಯೋಚನೆ ಮಾಡಬೇಕಾದ್ರೆ ಹೇಗಿರುತ್ತೆ ಆ ಯೋಚನೆಗಳು ಅನ್ನೋದ್ರ ಬಗ್ಗೆ ಒಂಚೂರು ವಿಚಾರ ಮಾಡೋಣ. ನೋಡಿ, ನಾವು ಯೋಚನೆ ಮಾಡುವಾಗ ನಮ್ಮ ಬಗ್ಗೆ ನಾವು ಯೋಚಿಸ್ತಾ ಇರ್ತೀವಿ, ಇಲ್ಲ ಆ ಯೋಚನೆಗಳು ನಮ್ಮ ಸುತ್ತಲಿರುವ ಜನ ಅಥವಾ ಪ್ರಪಂಚದ ಬಗ್ಗೆ ಇರ್ತದೆ. ನನ್ನ ಬಗ್ಗೆ ನಾನು ಯೋಚಿಸೋದು ಅಂದರೆ ಏನು? ನಾನು ಈ ಪ್ರಪಂಚಕ್ಕೆ ಯಾಕೆ ಬಂದಿದ್ದೀನಿ? ನನ್ನ ಕರ್ತವ್ಯಗಳೇನು? ಈ ಜೀವನದ ಉದ್ದೇಶ ಏನು? ನಾನು ಈ ಜೀವನದಲ್ಲಿ ನನ್ನನ್ನು ನಾನು ಯಾವ ರೀತಿಯಾಗಿ ತೊಡಗಿಸ್ಕೊಳ್ಬೇಕು? ನನ್ನ ಉನ್ನತಿಯನ್ನು ನಾನು ಹೇಗೆ ಪಡ್ಕೊಳ್ಬೇಕು? ಇದೆಲ್ಲವೂ ನನ್ನ ಬಗೆಗಿನ ಯೋಚನೆಗಳು. ಹೊರಗಡೆ ಪ್ರಪಂಚದ ಯೋಚನೆಗಳು ಅಂತ ಹೇಳುವಾಗ ನಾನು ಇದನ್ನು ಖರೀದಿಸ್ಬೋದಾಗಿತ್ತು, ಬಹುಶಃ ಇದನ್ನು ಖರೀದಿಸಿದ್ದು ಕಾಸ್ಟ್ಲಿ ಆಯ್ತೇನೋ, ಅವ್ರು ಏನೋ ಮಾತು ಹೇಳಿದ್ರು ಅದರಿಂದ ನನಗೆ ಬೇಜಾರಾಯಿತು, ಅವ್ರು ಹೀಗೆ ಮಾತನಾಡಬಾರ್ದಾಗಿತ್ತು. ಈ ರೀತಿಯ ಒಂದು ದ್ವಂದ್ವಗಳು, ಅಂದರೆ ಇದು ಸರಿ ಇರ್ತಾ ಇತ್ತು, ಇದು ಸರಿ ಇರ್ತಾ ಇರಲಿಲ್ಲ, ಈ ರೀತಿಯಾಗಿ ಜಡ್ಜ್ಮೆಂಟ್ ಮಾಡಿಕೊಂಡು ನಾವು ಹೊರಗಿನ ಎಲ್ಲ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತೀವಿ. ಹೇಗೆ ತಲೆ ಕೆಡಿಸ್ಕೊಳ್ತೀವಿ? ಒಂದು ಆಗಿ ಹೋದ ಘಟನೆಗಳ ಬಗ್ಗೆ ಯೋಚಿಸ್ತಾ ಇದು ಹಾಗೆ ಆಗಬಾರ್ದಾಗಿತ್ತು, ಇದು ಹೀಗಾಗಬೇಕಾಗಿತ್ತು ಅಂತ ಯೋಚಿಸ್ತೀವಿ. ಇಲ್ಲ ಅಂದರೆ ಮುಂದೆ ಏನು ಆಗಬಹುದೋ ಅಂತ ಭಯ ಬಿಟ್ಕೊಂಡು ಅದ್ರ ಬಗ್ಗೆ ಆತಂಕವನ್ನು ಪಟ್ಕೊಳ್ತೀವಿ. ಇದು ಯಾವುದ್ರ ಬಗ್ಗೆ? ಹೊರಗಡೆ ಯೋಚಿಸಿದಾಗ. ಅದೇ ನನ್ನ ಬಗ್ಗೆ ನಾನು ಯೋಚಿಸ್ತಾ ಜೀವನದಲ್ಲಿ ನಾನು ಸಾರ್ಥಕತೆಯನ್ನು ಹೇಗೆ ಕಂಡುಕೊಳ್ಬೇಕು ಅಂತ ಹೇಳುವಾಗ ಅಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ. ಒಂದೇ ಮಾರ್ಗವನ್ನು ಭಗವಂತ ತೋರಿಸ್ಬಿಟ್ಟಿದ್ದಾನೆ. ನೀನು ಈ ರೀತಿಯಾಗಿ ಗುರುಗಳ ಹತ್ರ ಹೋಗಿ ಅವ್ರ ಸೇವೆ ಮಾಡಿ ಅವರಿಂದ ಉಪದೇಶವನ್ನು ತಗೊಂಡು ಈ ರೀತಿಯಾಗಿ ಬದುಕ್ತಾ ಹೋದರೆ ಆಯಿತು ಅಂತ ಸಿಂಪಲ್ಲಾಗಿ. ಅಲ್ಲಿ ದ್ವಂದ್ವವೇ ಇಲ್ಲ. ಅದಕ್ಕೆ ಸ್ವಾಮೀಜಿಯವರೊಂದು ಮಾತು ಹೇಳಿದ್ರು, ಈ ಯೋಚನೆಗಳನ್ನು ನಾವು ಈ ರೀತಿಯಾಗಿ ವಿಂಗಡಿಸಿ, ಇದಂ ವೃತ್ತಿ ಮತ್ತು ಅಹಂ ವೃತ್ತಿ. ವೃತ್ತಿ ಅಂದರೆ ಯೋಚನೆ, ಫ್ಲೋ ಆಫ್ ಥಾಟ್ಸ್. ಅಹಂ ವೃತ್ತಿ ಅಂದರೆ ಈ ಆತ್ಮಚೈತನ್ಯದ ಬಗ್ಗೆ, ನನ್ನ ಬಗ್ಗೆ, ಮನಸ್ಸು, ಬುದ್ಧಿ, ಶರೀರದ ಬಗ್ಗೆ ಯೋಚಿಸೋದು ಅಹಂ ವೃತ್ತಿ. ಇದಂ ವೃತ್ತಿ ಅಂದರೆ ಹೊರಗಿನ ಪ್ರಪಂಚದ ಬಗ್ಗೆ ನಾನು ಯೋಚಿಸೋದು. ಈ ಯೋಚನೆಗಳು ಹೀಗೆ ಅಂತ ಗೊತ್ತಾದ ಮೇಲೆ ಆ ಯೋಚನೆಗಳನ್ನು ಕಡಿಮೆ ಮಾಡಿಕೊಂಡು, ಅಂದರೆ ಕ್ವಾಂಟಿಟಿ ಆಫ್ ಥಾಟ್ಸ್ನ ಕಡಿಮೆ ಮಾಡಿಕೊಂಡು ಅದರ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಒಂದು ಮಾತು ಹೇಳ್ತಾರೆ ಉಪದೇಶ ಸಾರದಲ್ಲಿ. ನೋಡಿ, ಈ ಪ್ರಾಣಾಯಾಮ ಮಾಡೋದ್ರಿಂದ ಮನಸ್ಸು ಲಯಗೊಳ್ಳುತ್ತೆ. ಲಯ ಅಂತ ಹೇಳಿದ್ರೆ ಆ ಥಾಟ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಅಲ್ಲಿ ಎರಡು ಶಬ್ದವನ್ನು ಉಪಯೋಗಿಸ್ತಾರೆ, ಒಂದು ಮನೋನಾಶ ಮತ್ತು ಮನೋಲಯ ಅಂತ. ಪ್ರಾಣಾಯಾಮ ಮಾಡೋದ್ರಿಂದ ಈ ಮನಸ್ಸು ಲಯಗೊಳ್ಳುತ್ತೆ. ಅಂದರೆ ಹೊರಗಡೆ ಏನು ವಿಚಾರಗಳ ಬಗ್ಗೆ ನಾವು ಯೋಚಿಸ್ತೀವಿ ಅದು ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತು ಅದು ಇಷ್ಟನ್ನೇ ನಾನು ಮಾಡಬೇಕು ಅಂತ ಯೋಚನೆ ಮಾಡಲಿಕ್ಕೆ ಶುರು ಮಾಡುತ್ತೆ, ಲಯಗೊಳ್ಳುತ್ತೆ ಅಂತ. ಮನೋನಾಶ ಅಂದರೆ ಏನು? ಅಂದರೆ ಈಗ ಹೊರಗಡೆ ವಿಚಾರಗಳನ್ನು ನಾನು ಯೋಚನೆ ಮಾಡೋದು ಬಿಟ್ಟುಬಿಟ್ರೆ ಅಲ್ಲಿ ದ್ವಂದ್ವಗಳೇ ಇಲ್ಲ. ಮನಸ್ಸು ಅಂದರೆ ಏನು? ವಿಚಾರಗಳು. ಆ ವಿಚಾರಗಳು ನೋಡಿ, ನಾವು ಮಾತಾಡುವಾಗಲೂ ಸ್ವಲ್ಪ ಯೋಚನೆ ಮಾಡಿದ್ರೆ ನಮ್ಮ ಬಗ್ಗೆ ನಾವು ಮಾತಾಡ್ಕೊಳ್ಳಿಕ್ಕೆ ಏನು ಹೆಚ್ಚಿಗೆ ಇರೋದಿಲ್ಲ, ಬೇರೆಯವ್ರ ಬಗ್ಗೆ ಮಾತಾಡೋದೇ ನಮ್ಗೆ ಜಾಸ್ತಿ ಇರುತ್ತೆ ಟಾಪಿಕ್ಸು. ಹಾಗಾಗಿ ಮನೋನಾಶ ಅಂತಂದರೆ ನನ್ನ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದರೆ ಸಾಕು ಅಂತ. ಇದು ಹೇಗೆ ಮಾಡೋದು? ಅದಕ್ಕೊಂದು ಉದಾಹರಣೆ ಹೇಳಿದ್ರು ಮೊನ್ನೆ ಸ್ವಾಮೀಜಿಯವರು. ಈ ಮೊಬೈಲ್ ಇರುತ್ತೆ ನೋಡಿ, ಮೊಬೈಲ್ನ ಮ್ಯೂಟ್ಗೆ ಹಾಕ್ಬಿಡ್ತೀವಿ ನಾವು. ಆ ಮ್ಯೂಟಲ್ಲಿ ಹಾಕಿದ್ರೂ ಕೂಡ ಅಲಾರಾಮೋ ಮತ್ತೊಂದು ಏನಾದರೂ ಸೆಟ್ ಮಾಡಿದರೆ ಬೀಪ್ ಬರುತ್ತೆ. ಡು ನಾಟ್ ಡಿಸ್ಟರ್ಬ್ ಅಂತ ಹಾಕಿದರೂ ಕೂಡ ಅವೆಲ್ಲ ಸ್ಟೋರ್ ಆಗಿ ಮತ್ತೆ ನಾವು ಮೊಬೈಲ್ ಆನ್ ಮಾಡಿದ ತಕ್ಷಣ ವಾಪಸ್ ಬರ್ತವೆ. ಆದರೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಟ್ಟಿದ್ರೆ ಅಥವಾ ಮೊಬೈಲ್ ಮುಟ್ಟೋದೇ ಇಲ್ಲ ಅಂತ ಬಿಟ್ಬಿಟ್ರೆ ಆ ವಿಚಾರಗಳಾಗಲಿ, ಬೇರೆಯವ್ರು ಮಾಡಿದ ಕಾಲ್ಸ್ ಆಗಲಿ, ಯಾವುದೋ ಆ ಮೊಬೈಲ್ ತೊಗೊಳ್ಳೋದೇ ಇಲ್ಲ. ಆ ಮೊಬೈಲ್ ಹಾಳಾಗೋಯ್ತು ಅಂತ ಅಂದ್ಕೊಳ್ಳಿ, ಅಥವಾ ನಾನು ಸ್ವಿಚ್ ಆಫ್ ಮಾಡಿಟ್ಬಿಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ, ಅಲ್ಲಿ ಯಾವುದೂ ಬೇರೆ ವಿಚಾರಗಳು ಬರೋದೇ ಇಲ್ಲ. ಹಾಗೆಯೇ ಮ್ಯೂಟ್ ಮಾಡೋದು ಅಂದರೆ ಮನೋಲಯ. ಸ್ವಿಚ್ ಆಫ್ ಮಾಡಿಡೋದು ಅಥವಾ ಮೊಬೈಲ್ನೇ ತ್ಯಜಿಸ್ಬಿಡ್ಬೋದು ಅಥವಾ ಮೊಬೈಲ್ನೇ ಕೆಡಿಸಿಟ್ಬಿಡ್ಬೋದು ಅಂತಂದರೆ ಅದು ಮನೋನಾಶ. ಯೋಚನೆ ಮಾಡಿ,
ನಿಮಗಿದು ಹೌದು ಅಂತ ಅನಿಸಿದ್ರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಮನಸ್ಸಿನ ಮಾತುಗಳನ್ನು ಬರೀರಿ. ಮತ್ತೆ ಸಿಗ್ತೀನಿ ಹಾಗೆ ಸುಮ್ಮನೆ ವೀಕೆಂಡ್ ವಿತ್ ಶಾಂತಲಾ ಕಾರ್ಯಕ್ರಮದಲ್ಲಿ. ನಮಸ್ತೆ.